ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಜೊತೆಗೆ ಇವತ್ತಿನ ಅಪ್ಡೇಟ್ ಸಹ ಕೊಡ್ತೀನಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ತನ್ನ ತಂದೆ ಒಂದು ಫೋಟೋಗೆ ಹೂವನ ಇಡಕ್ಕೆ ಹೋಗ್ತಾ ಇರ್ತಾರೆ. ಸೊ ಅಲ್ಲಿಗೆ ಅವ್ರಿಗೆ ಎಡಕ್ತಾ ಇರಲ್ಲ. ಇನ್ನು ವಂಶಿ ಬಂದು ಅವ್ರನ್ನ ಎತ್ಬಿಟ್ಟು ಹೂವನ ಇಡಿಸ್ತಾರೆ. ಸೊ ಇದರಿಂದ ಒಂದು ಗೊತ್ತಾಗುತ್ತೆ ಸ್ವಾತಿಗೆ, ನನಗೆ ಏನೇ ಕಷ್ಟ ಬಂದರೂ ವಂಶಿಯವ್ರು ನನ್ನ ಕೈ ಹಿಡಿತಾರೆ ಅಂತ ಹೇಳ್ಬಿಟ್ಟು. ಅಲ್ಲ ವಂಶಿಯವರೇ, ನಾನೇನಾದರೂ ಕೇಳಿದ್ನ ನಿಮ್ಮನ್ನು ನನ್ನ ಎತ್ತಿ ಅಂತ? ಸ್ಟೂಲ್ ಹಾಕೊಂಡು ಹೋಗ್ತಿದೆ ಅಂದಾಗ, ಅಯ್ಯೋ ಪಾಪ ನಿನ್ಗೆ ಯಾಕೆ ಕಷ್ಟ ಆಗಬೇಕು ಅಂತ ನಾನೇ ಎತ್ತದೆ, ಇವಾಗ ಏನಾಯ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ವಂಶಿ ಕೇಳ್ತಾರೆ. ಅಲ್ಲ ನೀವೇನೋ ನಾನು ಯಾವಾಗಲೂ ಸಹಾಯಕ್ಕೆ ಬೇಕು ಅಂದಾಗೆಲ್ಲ ನೀವು ನನ್ನ ನಿಂತೇನೆ ಇರ್ತೀರೋ ಅನ್ನೋ ಥರ ನಡ್ಕೋತಾ ಇದ್ದೀರಾ ಅಂದಾಗ, ಹೌದು ಮತ್ತೆ ನಿನ್ನ ಗಂಡ ಕಣೆ ನಾನು ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾರೆ. ಗಂಡನ ಇದು ಜಾಸ್ತಿ ಆಗೋಯ್ತು ಈ ನಡುವೆ, ಇದೇ ಹೇಳ್ತಾ ಇದ್ದೀರಲ್ಲ ಯಾಕೆ ವಂಶಿ ಅವರೇ ಅಂದಾಗ, ಮತ್ತೆ ಇಲ್ವಾ ನಾನು ನಿನ್ನ ಗಂಡ ಅಲ್ವಾ ಅಂತಂದಾಗ, ಹೌದೌದು ಆದರೆ ಸದ್ಯದ ಮಟ್ಟಕ್ಕೆ ಅಷ್ಟೇ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಲ್ಲ ಕಡೆ ನೀನು ನಿಮ್ಮ ಅಮ್ಮನ ಥರ ಯಾಕೆ ಸಾಫ್ಟ್ ಆಗಿಲ್ಲ, ಯಾಕೆ ಈ ಥರ ಕೋತಿ ಆಡ್ದಂಗೆ ಆಡ್ತೀಯ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ನೋಡಿ ನಮ್ಮಮ್ಮ ಅವತ್ತಿಂದ ಹಂಗೆ, ನಾನಿರೋದು ಹಿಂಗೆ, ಇವಾಗ ಏನು ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಬರೀ ತಲೆ ತಿನ್ನೋದು, ತಲೆ ಕೆಡಿಸೋದು, ಬರೀ ಮಾತಾಡೋದು ಬಿಟ್ಟರೆ ನೀನು ಇನ್ನೇನು ಮಾಡಲ್ಲ ಅನಿಸುತ್ತೆ. ಮೋಸ್ಟ್ಲಿ ಇದೊಂದೇ ಒಳ್ಳೆ ಕೆಲಸ, ಫೋಟೋಗೆ ಹೂವು ಇಕ್ಕಿರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಸ್ವಾತಿ ಖುಷಿಯಿಂದ ಇವ್ರು ನನಗೆ ಎಷ್ಟು ಸಹಾಯ ಮಾಡ್ತಾರೆ, ನಮ್ಮ ಮನೆಯವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಮನೇಲಿ ಇರೋದಕ್ಕೆ ಇವ್ರು ಎಷ್ಟು ಖುಷಿಯಾಗಿದ್ದಾರೆ, ಅದರಿಂದ ನಮ್ಗೆ ಎಷ್ಟು ಸಹಾಯ ಆಗಿದೆ ಅನ್ನೋದನ್ನ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಅಜ್ಜಿದಿರೆಲ್ಲ ಸೇರಿಕೊಂಡು ಅಯ್ಯೋ ಚೌಕ ಬರಾಡೋಣ ಅಂದರೆ ಈ ಕಾಲದಲ್ಲಿ ಅದೆಲ್ಲ ಸಿಗೋದೇ ಇಲ್ಲ, ಫೋನಲ್ಲೇ ಆಡ್ಕೊಳ್ಳೋಣ ಅಂತೇಳ್ಬಿಟ್ಟು ಲೂಡೋ ಆಡೋಣ ಅಂತೇಳಿ ಆಡ್ತಿರ್ತಾರೆ. ದುರ್ಗಾ ಬಂದು ಹಬ್ಬಬ್ಬಬ್ಬ ಲೂಡೋ ಆಡ್ತಿದ್ದೀರಾ, ಅದು ಈ ವಯಸ್ಸಲ್ಲಿ ಅಂದಾಗ, ಏನು ದುರ್ಗಾ ನಿಮಗೆ ವಯಸ್ಸು ಬೇಕಾ, ನೀನು ಬಾ ಸೇರ್ಕೊ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಭವಾನಿ ಅಜ್ಜಿ ಇಲ್ಲಪ್ಪ ಇಲ್ಲ ನೀವಾಡಿ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾಳೆ. ಇಳಿ ವಯಸ್ಸಲ್ಲಿ ನಮ್ಗೆ ಯಾಕೆ ಬೇಕಿದೆಲ್ಲ ಅಂದಾಗ, ಅದಕ್ಕೆಲ್ಲ ವಯಸ್ಸೆಲ್ಲ ಅಡ್ಡ ಬರುತ್ತಾ ದುರ್ಗಾ ಅವರೇ, ಯಾವಾಗಲೂ ನಾವು ಆ್ಯಕ್ಟಿವಾಗೇ ಇರಬೇಕಲ್ವಾ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿ ಪದ್ಮ ಎಲ್ಲ ಹೇಳ್ತಾ ಇರ್ತಾರೆ. ಯಾಕೋ ತಲೆ ನೋವ್ತಿದೆ ಅಂದ್ಬಿಟ್ಟು ವಂಶಿ ಬರ್ತಾರೆ. ಯಾಕಳಿ ಅಂದರೆ ಏನಾಯಿತು ಅಂದಾಗ, ಗೊತ್ತಿಲ್ಲ ಅತ್ತೆ ಯಾಕೋ ತಲೆ ನೋವ್ತಿದೆ ಅಂದಾಗ, ಅಯ್ಯೋ ವಂಶಿ ಮಾತ್ರೆ ನುಂಗಿ ಒಂದು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡು ಅಂದಾಗ, ವಂಶಿಯವರೇ ಅಮ್ಮನ ಕೈಲಿ ತಲೆ ಒತ್ತಿಸ್ಕೊಳ್ಳಿ, ತುಂಬ ಚೆನ್ನಾಗಿ ತಲೆ ಒತ್ತುತ್ತಾರೆ, ಎಷ್ಟೇ ದೊಡ್ಡ ತಲೆ ನೋವಿದ್ರು ಅಮ್ಮನ ಕೈಲಿ ಜಾದೂ ಇದೆ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾಳೆ. ಅಯ್ಯಯ್ಯೋ ಆ ಥರ ಎಲ್ಲ ಏನು ಬೇಡ, ವಂಶಿ ರೆಸ್ಟ್ ಮಾಡಿದ್ರೆ ಸರೋಗುತ್ತೆ ಅಂದ್ಬಿಟ್ಟು ದುರ್ಗಾ ಹೇಳ್ತಾಳೆ. ಬಾರಪ್ಪ ವಂಶಿ ಮಸಾಜ್ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಪದ್ಮ ತಲೆನ ಒತ್ಕೊಡ್ತಾರೆ. ಅಮ್ಮ ನಿಮ್ಮ ಕೈಲಿ ತುಂಬಾ ಮ್ಯಾಜಿಕ್ ಇದೆ, ನನ್ನ ತಲೆನೋವು ದಿಮ್ ಅಂತಿತ್ತು, ಎಷ್ಟು ಬೇಗ ಹೊರಟೋಯ್ತು ಆದಾಗ ಇವ್ರನ್ನ ಹಿಂಗೆ ಬಿಟ್ಟರೆ ಜಾಸ್ತಿ ಹತ್ರ ಆಗ್ಬಿಡ್ತಾರೆ ಅಂತ ದುರ್ಗಾ ಒಳೊಳಗೆ ಬೈಕೊಂತಿರ್ತಾಳೆ. ಇನ್ನು ಮನೇನ ರೆಡಿ ಮಾಡಿಸಿ ವಂಶಿಯವರು ಕೀ ತಂದು ಪದ್ಮಂಗೆ ಕೊಡ್ತಾರೆ. ಅಲ್ಲಪ್ಪ 2 ದಿನದಲ್ಲಿ ರೆಡಿ ಮಾಡಿಸಿದ್ಯಾ, ನಿನ್ಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ, ಅತ್ತೆ ನೀವೇನು ನಂಗೆ ಕೃತಜ್ಞತೆ ಹೇಳೋದು ಬೇಡ, ನೀವು ನಮ್ಮ ಮನೆ ಕುಟುಂಬದವ್ರು ಇದ್ದಾಗ ಇಷ್ಟು ದಿನ ನಮ್ಮ ಮನೆ ಹೆಂಗೆ ಹೋಯ್ತು ಟೈಮು ಅನ್ನೋದೇ ಗೊತ್ತಾಗಲ್ಲ, ಇವತ್ತೆಲ್ಲ ಯಾಕೆ ನೀವು ಹೋಗ್ತಾ ಇದ್ದೀರಾ ವಾಪಸ್ಸು ಅಂತ ಅನಿಸ್ತಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ವಂಶಿಯವರು. ಅಮ್ಮ ನಿಮಗೆ ಕೀ ಕೊಡ್ತಾ ಇದ್ದೀವಿ, ಮನೇನ ಒಂದು ಸತಿ ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಅಂತ ಸ್ವಾತಿ ಹೇಳ್ತಾಳೆ. ಸರಿ ಇವಾಗ ನೀವೆಲ್ಲ ಹೋದ್ರೆ ನಂಗೆ ಬೇಜಾರಾಗುತ್ತೆ ಅಂದಾಗ, ಸರಿ ನೀನೇ ಬಂದಿದ್ದು ಬಿಡು ಅಂತ ಹೇಳ್ಬಿಟ್ಟು ಗೀತಕ್ಕ 2 ದಿನ ಹೇಳ್ತಾರೆ. ಅಯ್ಯೋ ಸ್ವಾತಿ ನಮ್ಮನೆ ಬಿಟ್ಟು ಎಲ್ಲೂ ಬರೋಂಗಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಯಾಕೆ ನಾನು ಯಾಕೆ ಹೋಗಬಾರ್ದು ಅಂತೇಳ್ಬಿಟ್ಟು ಸ್ವಾತಿ ಕೇಳಿದಾಗ, ಯಾಕೆಂದರೆ ನೀನು ನನ್ನ ಹೆಂಡ್ತಿ, ನಮ್ಮನೆಯಲ್ಲೇ ಇರಬೇಕು ಅಂತೇಳ್ಬಿಟ್ಟು ಈ ಕಡೆ ವಂಶಿ ಹೇಳ್ತಾ ಇರ್ತಾರೆ. ಸ್ವಾತಿನ ಮಿಸ್ ಮಾಡ್ಕೊಳ್ಳೋಕ್ಕೆ ವಂಶಿ ಇಷ್ಟಪಡೋದೇ ಇಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಹೇಳ್ತಾರೆ. ನಮ್ಮಮ್ಮ ಇವತ್ತು ರವೆ ಉಂಡೆ ಮಾಡೋದು ಪಕ್ಕ, ಸ್ವಾತಿ ಅಕ್ಕ ನಿನ್ಗೆ ರವೆ ಉಂಡೆ ಇಲ್ಲ ಅಂತೇಳ್ಬಿಟ್ಟು ಪ್ರೀತಿ ಹೇಳ್ತಾಳೆ. ಅಮ್ಮ ನಿಜ ರವೆ ಉಂಡೆ ಮಾಡ್ತೀಯಾ, ಹಾಗಿದ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಅಂದಾಗ, ಏನು ಅಷ್ಟೊಂದು ಇಷ್ಟನಾ ಅಂತೇಳ್ಬಿಟ್ಟು ವಂಶಿ ಕೇಳ್ತಾರೆ. ನಮ್ಮ ಸ್ವಾತಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ರವೆ ಉಂಡೆ ಮಾಡ್ತೀನಿ ಅಂದರೆ ಸಾಕು, ಫಸ್ಟ್ ಕೆಲಸ ಮಾಡಿಕೊಟ್ಬಿಡ್ತಾಳೆ ಅಂದ್ಬಿಟ್ಟು ಕುಮಾರು ಗೀತಾ ಎಲ್ಲ ಹೇಳ್ತಾ ಇರ್ತಾರೆ. ಸ್ವಾತಿಗೆ ಅಷ್ಟು ಇಷ್ಟ ಅಂತೇಳಿ. ಆಯಿತಾಯಿತು ಇದಾಯಿತು ಎಲ್ಲರ ಕತೆ, ಸರಿನಪ್ಪ ನಾವಿನ್ನೂ ಹೊಡ್ತೀವಿ, ನಿಮ್ಮ ಉಪಕಾರನ ಮರೆಯೋಕ್ಕಾಗಲ್ಲ, ನಮ್ಮನ್ನು ನಿಮ್ಮ ಮನೇಲಿ ಇಟ್ಕೊಂಡು ನೋಡ್ಕೊಂಡಿದ್ದೀರಾ ಅಂದಾಗ, ಹನುಮಾನ್ ನಮ್ಮ ಮನೆ ಇನ್ನೊಂದ್ಸತಿ ಸೋರಲ್ಲ ಅಲ್ವ ಅಂದಾಗ, ನಮ್ಮ ಹನುಮಾನ್ ಮಾಡಿಕೊಟ್ಟಿದ್ದಾರೆ ಅಂದರೆ ಸೋರೋದು ಖಂಡಿತ ಇಲ್ಲ ಅಂತೇಳ್ಬಿಟ್ಟು ಪ್ರೀತಿನೂ ಹೇಳ್ಕೊತಾ ಇರ್ತಾಳೆ. ಆದರೂ ನೋಡು ನಿಮ್ಮ ಸ್ವಾತಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ಪ್ರೀತಿ ಪುಟ್ಟ ನಿನ್ಗೆ ಎಷ್ಟು ನಂಬಿಕೆ ಇದೆ ನನ್ನ ಮೇಲೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಕುಮಾರ್ ಇದ್ದವರು ಈ ಕಡೆ, ಹನುಮಾನ್ ನಾನು ನಿಮ್ಮ ಪರ ಮಾತಾಡಿದ್ನಲ್ಲ, ನನಗೆ ಟ್ರೀಟ್ ಕೊಡಿಸ್ತೀರಾ ಅಂತೇಳ್ಬಿಟ್ಟು ಪ್ರೀತಿ ಕೇಳಿದಾಗ, ಅಯ್ಯೋ ಯಾವಾಗಲೂ ಟ್ರೀಟು ಇದೆಲ್ಲ ಕೇಳಬಾರ್ದು ಪ್ರೀತಿ ಅಂದ್ಬಿಟ್ಟು ಪದ್ಮ ಹೇಳ್ತಾರೆ. ಇಲ್ಲ ನಾನು ಟ್ರೀಟ್ ಕೊಡಿಸ್ತೀನಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಇನ್ನು ಎಲ್ಲರೂ ಬಂದು ಮನೆ ನೋಡ್ತಾ ಇರ್ತಾರೆ. ಮನೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹನುಮಾನ್ ಅಲ್ವಾ ಅಂದಾಗ, ಹೌದು ಮೊದಲಿಗಿಂತ ಈಗ ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮನೇನ ಸ್ವಚ್ಛಗೊಳಿಸಿ ದೀಪ ಹಚ್ಚೋಣ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪದ್ಮ ಅವ್ರು ಹೇಳ್ತಾ ಇರ್ತಾರೆ. ವಂಶಿಯವರು ಸ್ವಾತಿ ಕುಟುಂಬಕ್ಕೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾ ಇರೋದು ನಮ್ಮ ಪ್ರಕಾರ ಏನಕ್ಕೆ, ಸ್ವಾತಿ ಅಂದರೆ ಅಷ್ಟೊಂದು ಇಷ್ಟನಾ ವಂಶಿಗೆ, ಅದು ಸಹ ಗೊತ್ತಿಲ್ಲ. ಇವರೊಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಮದುವೆ ಆಗಿದ್ದವರು. ಸೊ ಈಗ ನೋಡಿದ್ರೆ ಸ್ವಾತಿ ಬಿಟ್ಟು ವಂಶಿ ಇರಲ್ಲ ಅನ್ನೋ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಇನ್ನು ಈ ಕಡೆ ಪದ್ಮ ಅವರ ಕೈ ರುಚಿ ಊಟ ಮಾಡಿರ್ತಾರೆ ವಂಶಿ ಅವರು, ಹಂಗಾಗಿ ಪದ್ಮ ತುಂಬ ಚೆನ್ನಾಗಿ ಕೋಡ್ಬಳೆ ಚಕ್ಲಿ ಎಲ್ಲನೂ ಮಾಡ್ತಾರೆ. ಅದೇ ಒಂದು ಬಿಸ್ನೆಸ್ ಮಾಡಬಾರ್ದು ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಅಂತೇಳಿ ವಂಶಿ ಮತ್ತು ಸ್ವಾತಿ ಮಾತಾಡ್ತಾರೆ. ಸೊ ಅತ್ತೆ ಕೈಯಲ್ಲಿ ಜಾದು ಇರೋದ್ರಿಂದ ಈ ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅತ್ತೆ ಏನಂತೀರ ಅಂದಾಗ, ಏನಪ್ಪ ಮನೇಲಿ ಮಾಡ್ತಿದ್ದೆ ಆದರೆ ನನಗೆ ಮಾರೋದೆಲ್ಲ ಬರಲ್ವಲ್ಲ ಅಂದಾಗ, ನಮ್ಮ ನೀನೇನು ಟೆನ್ಷನ್ ತೊಗೋಬೇಡ, ಅದನ್ನೆಲ್ಲ ನಾವು ನೋಡ್ಕೊತೀವಿ. ಈ ಒಂದು ಪ್ರಾಡಕ್ಟ್ಗೆ ಒಬ್ಬರು ಬ್ರ್ಯಾಂಡ್ ಅಂಬಾಸಿಡರ್ ಬೇಕು ಅಂದರೆ ಈ ಪ್ರಾಡಕ್ಟ್ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿ
ಆಗಿರೋ ನಟರ ಕೈಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ನ ನಾವು ಕೊಡಿಸ್ಬೇಕು. ಅವಾಗ ಮಾತ್ರ ನಮ್ಮ ಪ್ರಾಡಕ್ಟು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅದಕ್ಕೆಲ್ಲ ಎಲ್ಲಿ ದುಡ್ಡು ತರೋಣ ಸ್ವಾತಿ ಅಂದ್ಬಿಟ್ಟು ಗೀತಾ ಹೇಳ್ತಾರೆ. ಅಕ್ಕ ನೀನು ಯಾಕೆ ತಲೆ ಕೆಡಿಸ್ಕೋತಿ, ನಾನು ಆ ಸ್ಟಾರ್ನ ಹುಡುಕ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಈಗ ಶುರುವಾಗ್ತಿರೋ ಹೊಸ ಬಿಸ್ನೆಸ್ನ ಸ್ವಾತಿ ಯಾರ ಕೈಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾಳೆ. ಸೊ ನಮ್ಮ ಪ್ರಕಾರ ಈ ಥರ ಸ್ವಾತಿನೇ ಮಾಡ್ತಾಳ ಇಲ್ಲ ನಮ್ಮ ವಂಶಿಯವ್ರ ಕೈಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾಳ ಗೊತ್ತಿಲ್ಲ. ಇದ್ರ ಬಗ್ಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾಳೆ ಸ್ವಾತಿ. ಈಗ ಪದ್ಮ ಅವರ ಹೊಸ ಬಿಸ್ನೆಸ್ ಶುರುವಾಗೋದು ವಂಶಿ ಕಡೆಯಿಂದನ ಸ್ವಾತಿ ಕಡೆಯಿಂದನ ಗೊತ್ತಿಲ್ಲ. ಆದರೆ ಈ ಮನೇಲಿರುವಂಥ ರಾಗಿಣಿ ಆಡ್ತಿರೋ ಆಟಕ್ಕೆ ದುರ್ಗಾನೇ ಹೊಟ್ಟೆ ಹುರ್ಕೊತಿರ್ತಾಳೆ. ಪದ್ಮ ಅವ್ರು ಮಾಡಿದಂಥ ಅಡುಗೆನ ತಿನ್ನೋದು ಹೊಗಳೋದು ಮಾಡ್ತಾ ಇರ್ತಾರೆ ಈ ಕಡೆ ದುರ್ಗಾ ಅವರು. ಏನೇ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಪದ್ಮನ ಕೈಲಿ ಅಷ್ಟು ಚೆನ್ನಾಗಿರುತ್ತೆ ಅಡುಗೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೊಗಳ್ಬೇಕಾದ್ರೆ ದುರ್ಗಾ ಹೌದು ತುಂಬ ಚೆನ್ನಾಗಿದೆ ಊಟ, ನಾನು ಇಂಥ ಊಟ ನೋಡೇ ಇಲ್ಲ, ಇಷ್ಟು ರುಚಿಯಾಗಿರೋದು. ಪದ್ಮ ಅವರೇ ನಿಜ ನೀವು ನಿಮ್ಮ ಕೈಲಿ ಅನ್ನಪೂರ್ಣೇಶ್ವರಿನೇ ಇದ್ದಾಳೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಕೋಡ್ಬಳೆ ತಂದು ಕೊಟ್ಮೇಲಂತೂ ಒಂದು ಸ್ವಲ್ಪ ಹೊಗಳಿಕೆ ಜಾಸ್ತಿನೇ ಆಗೋಗ್ಬಿಡುತ್ತೆ, ಇಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಹೊಗಳ್ತಾ ಇರ್ತಾರೆ. ರಾಗಿಣಿ ಇದ್ದವಳು ಕಣ್ಕೊಂಡು ಬಿಡ್ತಾಳೆ. ಅಲ್ಲ ಇವಳು ಬಂದು ನನ್ನ ಮೇಲೆ ಕಣ್ಕೊಂಡು ಬಿಡ್ತಾಳೆ, ಇವಳು ಕಣ್ಣು ಬಿಟ್ಟಿದ ತಕ್ಷಣ ನಾನು ಎದ್ರುಕೊಂಡ್ಬಿಡ್ಬೇಕಾ, ಅಯ್ಯೋ ಇದು ತಿನ್ನೋದೇ ಮುಖ್ಯ ನನಗೆ, ಹೋಗಲೇ ನನ್ನ ಮೇಲೆ ಇಲ್ಲಿ ಕಂಡುಬಿಡ್ತೀಯ ಅಂದ್ಬಿಟ್ಟು ರಾಗಿಣಿನೇ ಅವರತ್ತೆ ಬೈಕತ್ತಾ ಇರ್ತಾಳೆ. ಸೊ ಇದೊಂಥರ ಮಜಾ ಕೊಡ್ತಾ ಇರುತ್ತೆ ನಮ್ಮ ದುರ್ಗಾ ಅವರ ಒಂದು ಕಾಮಿಡಿ ಅಂತಲೇ ಹೇಳ್ಬೋದು. ಇನ್ನು ಗೀತಂಗೆ ಸಹಾಯ ಮಾಡೋದಾಗಲಿ, ವಂಶಿ ಅಂತ ಒಳ್ಳೆ ಹುಡುಗ ಸಿಕ್ಕಿರೋದಾಗಲಿ ತುಂಬಾ ಖುಷಿ ಆಗ್ತಿರುತ್ತೆ. ಸ್ವಾತಿ ಮತ್ತು ವಂಶಿದು ಕಾಂಟ್ರಾಕ್ಟ್ ಮದುವೆ ಅಂತ 2 ತಿಂಗಳದ ಮದುವೆ ಆದ್ರೂ ಇಷ್ಟೊಂದೆಲ್ಲ ಕುಟುಂಬನ ಒಂದುಗೂಡಿಸ್ತವ್ರಲ್ಲ, ಇದಕ್ಕೆ ಇನ್ನೇನಂತಲೇ ಹೇಳಬೇಕು. ಇನ್ನು ಸ್ವಾತಿಗೆ ಒಳಗೇ ಅನಿಸ್ತಾ ಇರುತ್ತೆ, ವಂಶಿಯವರು ಇಷ್ಟೊಂದೆಲ್ಲ ನಮ್ಮ ಮನೆ ಮೇಲೆ ಕೇರ್ನ ಯಾಕೆ ತಂತಾ ಇದ್ದಾರೆ, ಕನ್ಸರ್ನ್ನ ಯಾಕೆ ತೋರಿಸ್ತಾ ಇದ್ದಾರೆ, ಈಗ ಹೊಸ ಬಿಸ್ನೆಸ್ಗೂ ನಾನೇ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡ್ತಿದ್ರೆ ವಂಶಿಯವ್ರ ಗುಣ ನೋಡಿ ನಾನು ಮೆಚ್ಕೋಬೇಕೋ ಇಲ್ಲ ಅವ್ರನ್ನೇ ನಾನು ಪ್ರೀತಿ ಮಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದೊಂದು ಥರ ನನಗೆ ಒಂದೊಂದರಲ್ಲೂ ವಂಶಿ ತುಂಬಾ ಇಷ್ಟ ಆಗ್ತಾ ಇದ್ದಾರೆ. ಅವ್ರ ಗುಣ, ಅವರ ಒಂದು ಏನೋ ಒಂದು ನಡತೆ ಏನಿದೆ, ಅವ್ರು ನಡ್ಕೊಳ್ಳೋ ರೀತಿ ತುಂಬಾ ಇಷ್ಟ ಆಗ್ತಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಏನಮ್ಮ ಸ್ವಾತಿ ಕನಸು ಕಾಣ್ತಿದ್ಯಾ ಅಂದಾಗ, ಇಲ್ಲ ಅಜ್ಜಿ ಅಂದಾಗ, ಏನೋ ವಂಶಿ ಬಗ್ಗೆನೇ ಕನಸು ಕಾಣ್ತಿರೋಂಗಿದೆ ಅಂದ್ಬಿಟ್ಟು ಭವಾನಿ ಅಜ್ಜಿ ರೇಗಿಸ್ತಾ ಇರ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ ಅಂದಾಗ, ವಂಶಿ ಬಗ್ಗೆ ಕನಸು ಕಾಣ್ತಾ ಇದೆಯಾ, ನಮ್ಮ ವಂಶಿ ಮಗು ಥರ ಮನ್ಸೋನಮ್ಮ ಅಂತೇಳ್ಬಿಟ್ಟು ಹೇಳ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.